ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜದಾರಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಪ್ರಮುಖವಾದ ವಿಚಾರ ಅಂತಂದರೆ ಅದು ರಾಜಕಾರಣಕ್ಕೆ ಬಲಿಯಾಗುತ್ತಿರುವ ಕಾರ್ಯಕರ್ತ. ನೋಡೋಣ, ನಿಮ್ಮ ಜೊತೆ ನಾನು ಬಂದು ನಿಂತಿದ್ದಕ್ಕೆ ನಮ್ಮ ತಂದೆಯವರಿಲ್ಲ, ನನಗೆ ತೀರೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರೆಲ್ಲ ಇದು ಮಾಡಿಸ್ಕೊಂಡು ಇವನಿಗೆ ಬುದ್ಧಿ ಕಲಿಸ್ಬೇಕು. ಇವರು BJP ಅವ್ರಿಗೆ ಸಾಥ್ ಕೊಡ್ತಿದ್ದಾರೆ. ಮಂಜುನಾಥ್ ಅಣ್ಣಂಗೆ ಏನ್ಬಿಟ್ಟು ನಮ್ಮ ತೋಟನೆಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ನನಗೇನಾದರೂ ಮಾಡಿ ನೀವು ಹೆಲ್ಪ್ ಮಾಡದೇ ಇದ್ರೆ ಅಣ್ಣ, ನಾನು ಜೀವಂತವಾಗಿ ಬದುಕಿರೋಕ್ಕಾಗಲ್ಲ. ನಾ ಇವತ್ತು ಬೆಂಕಿ ಎದ್ದವ್ರು ನಾಳೆ ನಮ್ಮನ್ನ ಜೀವಂತವಾಗಿ ಸುಟ್ಬಿಡ್ತಾರೆ. ಕೈಗೆ ಬಂದಿದ್ದು ಫಲ ಬಾಯಿಗೆ ಬರ್ದಂಗೆ ಆಯ್ತಲ್ಲ. ನಾನು ಇಷ್ಟು ವರ್ಷ ನಮ್ಮ ತಂದೆ ಕಾಪಾಡೋಕ್ಕಾಗಲಿಲ್ಲ. ಸ್ನೇಹಿತರೆ, ಇತ್ತೀಚೆಗೆ ಅಂದರೆ ನಿನ್ನೆ ನಮಗೆ ಒಂದು ವಿಡಿಯೋ ವೈರಲ್ ಆಗಿದೆ. ಅದು ಬಹುತೇಕ ಕುಣ್ಗಿಲ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂಥ ಒಂದು ದುಷ್ಕೃತ್ಯ. ಯಾರೋ ಕೆಲವರು ಕೇವಲ ಒಬ್ಬ ಪಕ್ಷ ಕೂಡ ಹೇಳೋದಿಲ್ಲ, ನಾನು ಒಬ್ಬರನ್ನ ಬೆಂಬಲಿಸಿದ ಅಂತ ಹೇಳಿದ ತಕ್ಷಣವೇ ಅವರ ಒಂದು ತೋಟಕ್ಕೆ ನುಗ್ಗಿ ಬೆಂಕಿಯನ್ನು ಹಾಕಿದ್ದಾರೆ. ಇದು ಇಡೀ ಒಂದು ನಮ್ಮ ಎಲ್ಲ ಕಡೆಯೂ ವೈರಲ್ ಆಗ್ತಾ ಇದೆ ಈ ಸುದ್ದಿಯನ್ನು ನೋಡಿ ನಾವು ಇದರ ಪೂರ್ವಾಪರ ಎಲ್ಲ ವಿಚಾರಿಸಿದಾಗ ಗೊತ್ತಾಯಿತು, ಇದನ್ನು ಯಾರೋ ಆ ಗ್ರಾಮದವರು ಅವರನ್ನು ಕರೆದು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಆ ನಂತರವೂ ಕೂಡ ಈ ರೀತಿ ಅವ್ರ ತೋಟಕ್ಕೆ ಬೆಂಕಿ ಹಾಕಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಈ ವಿಡಿಯೋವನ್ನು ನೋಡ್ತಾ ಇರೋ ಎಲ್ಲರಿಗೂ ಕೂಡ ಇದೊಂದು ಹೇಳ್ತಾ ಇದ್ದೀನಿ ಕೇಳಿ. ದಯಮಾಡಿ ದ್ವೇಷ, ನಿಮ್ಮ ಈ ಕೆಟ್ಟ ಮನೋಭಾವವನ್ನು ಬಿಟ್ಟುಬಿಟ್ಟು ಆದಷ್ಟು ಮನುಷ್ಯರಾಗಿ ಬಾಳಿ, ಮಾನವೀಯತೆಯನ್ನು ಎದೆಗೆ ತುಂಬಿಕೊಳ್ಳಿ. ಪ್ರಾಣಿ ಪಕ್ಷಿಗಳನ್ನ ಒಂದು ಪಕ್ಷಿ ವರ್ಗ, ಒಂದು ಪ್ರಾಣಿ ವರ್ಗ, ಒಂದು ಸರೀಸೃಪಗಳು ಅಂತ ನಾವು ಜೀವ ವರ್ಗಗಳನ್ನು ಬೇರೆ ಬೇರೆ ರೀತಿ ವಿಂಗಡಿಸ್ತೀವಿ. ಆದರೆ ಮನುಷ್ಯರನ್ನೆಲ್ಲ ಒಂದೇ ವರ್ಗದಲ್ಲಿ ಮನುಷ್ಯರು ಅಂತ ಗುರುತಿಸ್ತೀವಿ ನಾವು. ಆದರೆ ಮನುಷ್ಯರಾಗಿ ವಿವೇಕ ಇದ್ದವರು ಈ ರೀತಿ ನಡ್ಕೊಳ್ಳೋದು ಎಷ್ಟು ಸರಿ? ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು, ಕಾರ್ಯಕರ್ತರೇ ಅರ್ಥ ಮಾಡ್ಕೊಳ್ಬೇಕು. ಕಾರ್ಯಕರ್ತರಿಗೆ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯಮಾಡಿ ಕಾರ್ಯಕರ್ತರೇ ಕಣ್ತೆರೆದು ನೋಡಿ. ನಿಮ್ಮ ಕಣ್ಣಿಗೆ ಕಟ್ಕೊಂಡಿರುವಂಥ ಭ್ರಮೆಯ ಬಟ್ಟೆಯನ್ನು ಬಿಚ್ಚಿ ಬಿಸಾಕಿ ಒಂದು ಸರಿ ನೋಡಿ. ನಿಮ್ಮ ಆ ಸ್ವಾಮಿನಿಷ್ಠೆ, ಆ ಪಕ್ಷನಿಷ್ಠೆಯನ್ನು ಪಕ್ಕಕ್ಕಿಟ್ಟು ಮಾನವೀಯತೆಯ ಸಹಜ ಗುಣಗಳ ಜೊತೆಗೆ ನೀವು ದಯಮಾಡಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ವಿಡಿಯೋನ ಕಂಟೆಂಟ್ಸ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ನೋಡೋಣ, ನಿಮ್ಮ ಜೊತೆ ನಾನು ಬಂದು ನಿಂತಿದ್ದಕ್ಕೆ ನಮ್ಮ ತಂದೆಯವರಿಲ್ಲ, ನನಗೆ ತೀರೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರೆಲ್ಲ ಇದು ಮಾಡಿಸ್ಕೊಂಡು ಇವನಿಗೆ ಬುದ್ಧಿ ಕಲಿಸ್ಬೇಕು. ಇವರು BJP ಅವ್ರಿಗೆ ಸಾಥ್ ಕೊಡ್ತಿದ್ದಾರೆ. ಮಂಜುನಾಥ್ ಅಣ್ಣಂಗೆ ಏನ್ಬಿಟ್ಟು ನಮ್ಮ ತೋಟನೆಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ನನಗೇನಾದರೂ ಮಾಡಿ ನೀವು ಹೆಲ್ಪ್ ಮಾಡದೇ ಇದ್ರೆ ಅಣ್ಣ, ನಾನು ಜೀವಂತವಾಗಿ ಬದುಕಿರೋಕ್ಕಾಗಲ್ಲ. ನಾ ಇವತ್ತು ಬೆಂಕಿ ಎದ್ದವ್ರು ನಾಳೆ ನಮ್ಮನ್ನ ಜೀವಂತವಾಗಿ ಸುಟ್ಬಿಡ್ತಾರೆ. ಕೈಗೆ ಬಂದಿದ್ದು ಫಲ ಬಾಯಿಗೆ ಬರ್ದಂಗೆ ಆಯ್ತಲ್ಲ. ನಾನು ಇಷ್ಟು ವರ್ಷ ನಮ್ಮ ತಂದೆ ಕಾಪಾಡೋಕ್ಕಾಗಲಿಲ್ಲ. ಹೌದು ಸ್ನೇಹಿತರೆ, ರಾಜಕಾರಣ ಅನ್ನೋದು ಇವತ್ತು ಒಂದು ಅಮಲಾಗ್ಬಿಟ್ಟಿದೆ. ಅಧಿಕಾರದ ಅಮಲಿಗೆ ಸಿಕ್ಕಿದಂಥ ಜನ ರಾಜಕಾರಣವನ್ನು ತಮ್ಮ ಇಷ್ಟ ಬಂದಂಗೆ ಮಾಡಿಕೊಂಡು ಅನೇಕ ಕಾರ್ಯಕರ್ತರನ್ನು ಇವತ್ತು ಬಲಿಯಾಗಿ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಇವತ್ತು ಒಂದು ಆ ಪಕ್ಷದ ಸೇನಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಪ್ರಚಾರ ಮಾಡೋದ್ರಿಂದ ಹಿಡಿದು ಪಕ್ಷದ ಪರವಾಗಿ ತಾವು ತನು ಮನ ಧನವನ್ನು ಹಾಕಿ ಅದರ ಪ್ರತಿಷ್ಠೆಯ ಪರವಾಗಿ ನಿಂತ್ಕೊಂಡು ಅದರ ಒಂದು ಸೇನೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಕಾರ್ಯಕರ್ತರು ಇವತ್ತು ಪಕ್ಷ ತನ್ನ ತಾಯಿ ಅಂತ ನಂಬಿಕೊಂಡು ಅಲ್ಲಿ ಕಾರ್ಯಕರ್ತರು ಆ ಪಕ್ಷದ ಮುಖಂಡರನ್ನ ತಮ್ಮನ್ನು ಕಾಪಾಡ್ತಾರೆ ಅಂತ ಒಂದು ಭ್ರಮೆಯಲ್ಲಿತ್ಕೊಂಡು ತಾವೆಲ್ಲವನ್ನು ಎದುರಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಪಕ್ಷ ತಾಯಿ ಸಮಾನ ಅಂತ ಹೇಳಿದ ಮೇಲೆ ಆ ಪಕ್ಷದ ಸಿದ್ಧಾಂತಗಳನ್ನು ಪಾಲಿಸುವಂಥ ಕಾರ್ಯಕರ್ತರನ್ನು ನಿಜವಾಗಿ ರಾಜಕಾರಣಿಗಳು ಕಾಪಾಡ್ತಾ ಇದ್ದಾರಾ?
ಅಧಿಕಾರಕ್ಕೆ ಬಂದ ತಕ್ಷಣ ಅಧಿಕಾರ ನನಗೆ ಬೇಕು, ನನ್ನ ಮಗನ ಬೇಕು, ನನ್ನ ಮನೆಗೆ ಬೇಕು ಅನ್ನೋ ಈ ರಾಜಕಾರಣಿಗಳು ಕಾರ್ಯಕರ್ತನಿಗೆ ಏನು ಕೊಟ್ಟಿದ್ದಾರೆ? ಆ ಕಾರ್ಯಕರ್ತನ ಕೊಟ್ಟಿರೋದೇನು ಗೊತ್ತಾ? ಬರೀ ದ್ವೇಷ, ನೋವು, ಸಂಘರ್ಷ, ಅವ್ರ ಜೀವನವನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಪಕ್ಷ ರಾಜಕೀಯ 5 ವರ್ಷಕ್ಕೊಂದ್ಸರಿ ಬರುತ್ತೆ, ಅದು ಚುನಾವಣೆ ನಡೆಯುತ್ತೆ, ಚುನಾವಣೆಯಲ್ಲಿ ಅಧಿಕಾರವನ್ನು ಹಿಡಿತಾರೆ, 5 ವರ್ಷ ಬಳಸ್ತಾರೆ. ಇದೆಲ್ಲ ಸಹಜವಾಗಿ ಸಾಂವಿಧಾನಿಕ ವಿಧಾನಗಳು. ಆದರೆ ಕಾರ್ಯಕರ್ತರನ್ನು, ಒಬ್ಬ ಕಾರ್ಯಕರ್ತ, ಒಂದು ಪಕ್ಷದ ಕಾರ್ಯಕರ್ತರನ್ನು ಒಬ್ಬರನ್ನ ಯಾವ ರೀತಿ ಎತ್ಕಟ್ಟಿರ್ತಾರೆ ಅಂದರೆ, ಒಂದು ಊರಿನಲ್ಲಿ ಒಂದು ಒಳ್ಳೆ ಸಮಾರಂಭಕ್ಕೆ ಇಬ್ಬರು ಸೇರೋದಿಲ್ಲ, ಇಬ್ಬರ ನಡುವೆ 2 ಗುಂಪುಗಳ ನಡುವೆ ಮದುವೆ ಆಗೋದಿಲ್ಲ, 2 ಆ ಕಾರ್ಯಕರ್ತರ ಪಕ್ಷಗಳ ನಡುವೆ ಏನೂ ಬೆಸೆಯೋದಿಲ್ಲ, ಒಂದು ಸಮಾಗಮ ಸಾಧ್ಯನೇ ಇಲ್ಲ. ಈ ರೀತಿ ಶಾಂತಿ ಸುವ್ಯವಸ್ಥೆ ಎಲ್ಲ ಕಸಿದುಕೊಂಡ್ಬಿಡ್ತಾರೆ. ಕಾನೂನಂತೂ ತೀರಾ ಹದಗೆಟ್ಟಿರುತ್ತೆ. ನಿಜವಾಗಿ ತೀರಾ ಕೆಳ ಹಂತದಲ್ಲಿ ನಾವು ಹೋದರೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಅಷ್ಟೇ ಏಕೆ ಇತ್ತೀಚೆಗೆ ನಗರಗಳಲ್ಲಿ ಪರಸ್ಪರ ಹೊಡೆದಾಡಿಕೊಂಡು ಕೊಲೆ ಮಾಡೋ ಮಟ್ಟಕ್ಕೆ ಕಾರ್ಯಕರ್ತರು ಹೋಗ್ಬಿಟ್ಟಿದ್ದಾರೆ. ಕಾರ್ಯಕರ್ತನ ಈಗ ಹುರಿದುಂಬಿಸ್ತಾ ಇರೋದು ಯಾರು? ಈ ಕಾರ್ಯಕರ್ತರನ್ನ ಬಲಿ ಮಾಡ್ತಾ ಇರೋದು ಯಾರು? ಅದೇ ಹೇಳಿದ್ನಲ್ಲ ನಾನು, ಅಧಿಕಾರದ ಅಮಲು ಮತ್ತು ರಾಜಕಾರಣದ ಈ ಕೆಟ್ಟ ಪದ್ಧತಿ ಮತ್ತು ವಿಚಾರ. ರಾಜಕಾರಣ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಅಂದರೆ, ಅವ್ರ ಇಚ್ಛಾಶಕ್ತಿ, ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋದು, ಯಾರನ್ನ ಬಲಿ ಆಗ್ತಿದ್ದೀವಿ ಗೊತ್ತಿಲ್ಲ. ಇವತ್ತು ಈ ಪಕ್ಷದಲ್ಲಿರ್ತಾರೆ, ನಾಳೆ ಇನ್ನೊಂದು ಪಕ್ಷಕ್ಕೆ ಕೊಟ್ಟೋಗ್ತಾರೆ. ಅವರು ಆ ಪಕ್ಷದಲ್ಲಿ ಇದೇ ಕಾರ್ಯಕರ್ತರ ವಿರುದ್ಧ ನಿಲ್ಲಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ, ಕೇಸುಗಳನ್ನು, ಮೊಕದ್ದಮೆಗಳನ್ನು ಹೂಡಬೇಕಾಗುತ್ತೆ. ಅರೆ ಅವತ್ತು ಅದೇ ನಾಯಕನಿಗೋಸ್ಕರ ನಾವು ಬ್ಯಾನರ್ ಕಟ್ಟಿದ್ವಿ, ಅವನಿಗೋಸ್ಕರ ವೇದಿಕೆ ಕೊಟ್ಟಿದ್ವಿ, ಅವನಿಗೋಸ್ಕರ ಒಡಿ ಬಡಿ ಅಂತ ಜಗಳ ಮಾಡ್ಕೊಂಡಿದ್ವಿ, ಕೋಪ ವಿಕೋಪ ದ್ವೇಷಕ್ಕೆ ಸಿಕ್ಕಿದ್ವಿ. ಇವತ್ತು ಅದೇ ಪಕ್ಷದ ಅದೇ ನಾಯಕ ನೇತಾರ ಹೋಗಿ ಇನ್ಯಾವುದೋ ಪಕ್ಷದಲ್ಲಿ ನಿಂತ್ಕೊಂಡು ನಮ್ಮದೇ ವಿರುದ್ಧ ಮಾತಾಡ್ತಾ ಇದ್ದೇನೆ ಅಂತ ಕಾರ್ಯಕರ್ತ ಎದೆ ಚಚ್ಕೊಂಡು ತಲೆ ಚಚ್ಕೊಂಡು ಅಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಈ ಘಟನೆ ಏನು ನಡೆದಿದೆಯಲ್ಲ, ಅವನ ಒಂದು ಬೆಳೆಗೆ ಬೆಂಕಿ ಹಚ್ಚಿರೋ ವಿಚಾರ ಎಷ್ಟು ಸರಿ ರೀ? ನೀವು ಮನುಷ್ಯರೇನ್ರಿ? ಕಾರ್ಯಕರ್ತರನ್ನ ಅರ್ಥ ಮಾಡ್ಕೊಂಡಿದ್ದೀರೇನ್ರಿ? ಬೆಳೆಗೆ ತಾಯಿ ಬೆಳೆ ರೀ ಅಲ್ರಿ. ರೈತ, ಒಬ್ಬ ರೈತಾಪಿ ವರ್ಗದ ಅವನ ಕೋಪಕ್ಕೆ, ಅವನ ಮೇಲಿನ ದ್ವೇಷಕ್ಕೆ, ಅವನ ಬೆಳೆ, ಅವನ ತೋಟಕ್ಕೆ ಬೆಂಕಿ ಹಚ್ಚಿದಿರಲ್ಲ, ನಿಮ್ಮನ್ನ ಎಷ್ಟು ಕನಿಷ್ಠವಾಗಿ ಬೈಬೋದು ಹೇಳಿ? ಯಾವುದಾದ್ರೂ ಪದಗಳಿದ್ರೆ ಅದೆಲ್ಲ ಪದಗಳು ನಿಮ್ಗೆ ಅನ್ವಯಿಸುತ್ತೆ, ಕೆಟ್ಟ ಪದಗಳು. ಯಾಕೆಂದರೆ ಇದು ದ್ವೇಷದ ತೀರಾ ಅತಿರೇಕ. ಅವನನ್ನು ಬೈಬೋದಾಗಿತ್ತು, ಅವನನ್ನೇನಾದರೂ ಅನ್ಬೋದಾಗಿತ್ತು. ಆ ಬೆಳೆ ಏನು ಮಾಡಿತ್ರಿ? ಅದನ್ನು ಸುಟ್ಟಾಕೋದಕ್ಕೆ ನಿಮ್ಮ ಮನಸ್ಸಾದರೂ ಹೆಂಗೆ ಬಂತು? ಇದು ಸುಟ್ಟಿದ್ದು ನೀವು ಅವನ ಬೆಳೆನಲ್ಲ, ನಿಮ್ಮ ಜೀವಂತಿಕೆಯನ್ನು, ನಿಮ್ಮ ಮಾನವೀಯತೆಯನ್ನು. ಮಾನವೀಯತೆಯೇ ಇಲ್ಲದಂಥ ನೀವು ದಾನವರು ಮನುಷ್ಯರಾಗಿ ಬದುಕೋದಕ್ಕೆ ಸಾಧ್ಯನೇನ್ರಿ? ಈ ಪ್ರಶ್ನೆ ಇವತ್ತೆಲ್ಲರೂ ಕೇಳ್ತೀವಿ. ಅವನು ಕೇವಲ ಒಂದು ವ್ಯಕ್ತಿಯನ್ನು, ಒಂದು ಪಕ್ಷನ ಬೆಂಬಲಿಸ್ತಾ ಸಹಕರಿಸ್ತಾ ಅಂದ ತಕ್ಷಣ ಅವನೆಂಗ್ರಿ ನಿಮಗೆ ಮಾನವ ದ್ವೇಷ ಆಗಿಬಿಡ್ತಾನೆ? ಅವನೆಂಗ್ರಿ ನಿಮಗೆ ವಿರುದ್ಧ ಆಗಿಬಿಡ್ತಾನೆ? ಅವನನ್ನು ಈ ಮಟ್ಟಿಗೆ ದ್ವೇಷ ಮಾಡೋದ? ಇದು ಕೇವಲ ಒಂದು ಪಕ್ಷದಲ್ಲ ರೀ, ಎಲ್ಲ ಪಕ್ಷಗಳಲ್ಲೂ ಇದೇ ರೀತಿ ಆಗ್ತಾ ಇದೆ. ಕಾರ್ಯಕರ್ತರು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ರಾಜಕಾರಣಿಗಳು ಒಂದು ವೇದಿಕೆ ಹಂಚ್ಕೊಳ್ತಾರೆ, ಬೇಕಾದ್ರೆ ಅವ್ರ ಸಮಾರಂಭಗಳಿಗೆ ಎಲ್ಲ ಪಕ್ಷವನ್ನು ಕರೆಸಿ ಕೂರಿಸ್ಕೊತಾರೆ, ಎಲ್ಲರ ಜೊತೆ ಊಟ ಮಾಡ್ತಾರೆ, ಖುಷಿ ಪಡ್ತಾರೆ, ಪಾರ್ಟಿ ಮಾಡ್ತಾರೆ. ಆದರೆ ಕಾರ್ಯಕರ್ತರು ಮಾತ್ರ ತಾವು ಅವರಿಂದ ಅಂತರವನ್ನು ಕಾಪಾಡ್ಕೊಳ್ತಾರೆ. ಯಾಕೆ ಹೇಳಿ? ಕಾರ್ಯಕರ್ತರು ಅಷ್ಟು ಅಧಿಕಾರ ಇರಬಾರ್ದು, ಅವರಿಗೆ ಹೆಗಲ ಮೇಲೆ ಕೈ ಹಾಕಬಾರ್ದು, ಜೊತೆಲಿ ಬರಬಾರ್ದು, ಹೇಯ್ ನಡೆಯೋ ಕಡೆ, ಈ ರೀತಿ ಕೆಟ್ಟದಾಗಿ ಬಯಸ್ಕೊಳ್ಬೇಕು. ಯಾವುದಕ್ಕೆ ಕಾರ್ಯಕರ್ತರ ಬಳಕೆ ಆಗ್ತಿಲ್ಲ ರೀ. ಪಕ್ಷದ ಫಂಡಿಂದ ಹಿಡಿದು, ಪಕ್ಷದ ಬೆಳವಣಿಗೆ ಹಿಡಿದು, ರಾಜಕಾರಣಿಗೆ ಎಲ್ಲವನ್ನ ಕೊಟ್ಟಿದ್ದು ಇದೇ ಕಾರ್ಯಕರ್ತರು. ಕನಿಷ್ಠ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ನೇಮಕ ಕೂಡ ಮಾಡೋದಿಲ್ಲ. ಆದರೆ ಆ ಕಾರ್ಯಕರ್ತರಿಗೆ ಏನು ಸಿಗ್ತಾ ಇದೆ ಗೊತ್ತೇನ್ರಿ? ಇವತ್ತು ಅವ್ರ ಬದುಕು ಬಲಿ ಆಗ್ತಾ ಇದೆ, ಅವ್ರ ಬಾಳು ಕಸಿದು ಹೋಗ್ತಾ ಇದೆ, ಅವರ ಆಸೆಗಳೆಲ್ಲ ಕಮರಿಗೆ ಹೋಗ್ತಾ ಇದ್ದಾವೆ. ಅವ್ರ ಪಕ್ಷ ರಾಜಕಾರಣ ಅತ್ತ ಬಿಟ್ಟಾಕಿ ಅವ್ರ ನಿಜವಾದ ಬದುಕಿಗೆ ಏಟ್ ಬೀಳ್ತಾ ಇದೆ. ಎಷ್ಟು ಜನ ಬಲಿಯಾದರು ಕಾರ್ಯಕರ್ತರು? ಅದು BJPಯಿಂದ ಆಗಿರ್ಬೋದು, JDS ಇಂದ ಆಗಿರ್ಬೋದು, ಕಾಂಗ್ರೆಸ್ಸಿಂದ ಆಗಿರ್ಬೋದು, ರಾಜಕೀಯ ಪಕ್ಷಗಳಿಂದ. ನೋಡಿ, ಈ ಕಾರ್ಯಕರ್ತ ಕೇವಲ ಒಬ್ಬ ಅಭ್ಯರ್ಥಿನ ಬೆಂಬಲಿಸ್ತಾ ಅಂತ ಈ ಅಮಾನವೀಯ ಕೃತ್ಯವನ್ನು ಎಸಗಿದ್ದಾರಲ್ಲ, ಇವರು ನಿಜವಾಗೂ ಈ ಸಮಾಜದಲ್ಲಿ ಬದುಕಕ್ಕೆ ಲಾಯ್ಕಿದಾರ? ಈ ಸಮಾಜದಲ್ಲಿ ಅವರು ಬದುಕ್ಬೋದಾ? ಇನ್ನೊಬ್ಬರ ಬದುಕನ್ನು ಕಸಿದು ಇನ್ನೊಬ್ಬರ ಬಾಳಿಗೆ ಬೆಂಕಿ ಹಚ್ಚಿದವರು ಅವ್ರು ಯಾವ ರೀತಿ ಬಾಳ್ತಾರ್ರಿ? ಇದು ಕೇವಲ ಯಾರನ್ನೂ ಬೈಯೋದಲ್ರಿ, ಇದು ಹುಚ್ಚು, ನಿಮ್ಮ ಭ್ರಮೆ. ನಾವು ಅವ್ರಿಗೇನೋ ಸ್ವಾಮಿ ನಿಷ್ಠೆ ತೋರಿಸ್ತಾ ಇದ್ದೀವಿ, ನಾವು ನಮ್ಮ ನಾಯಕನಿಗೆ ನಾವೆಲ್ಲ ಮಾಡ್ತೀವಿ ಅಂತೇಳಿ ಹೋಗಿ ಇನ್ನೊಬ್ಬ ಬಾಳಿಗೆ, ಇನ್ನೊಬ್ಬನ ಬೆಳೆಗೆ ಬೆಂಕಿ ಹಚ್ಚಿದಿರಲ್ರಿ. ನೀವು ಮನುಷ್ಯತ್ವ ಇದೆಯಾ ನಿಮಗೆ? ಯೋಚನೆ ಮಾಡ್ಕೊಳ್ಳಿ ಕಾರ್ಯಕರ್ತರೆ. ನೀವು ಕೂಡ ಇನ್ನೊಂದು ಪಕ್ಷದ ಕಾರ್ಯಕರ್ತರು. ಆ ಪಕ್ಷದ ನಾಯಕ ಇನ್ನೊಂದು ಪಕ್ಷಕ್ಕೆ ಆರಲ್ಲ ಅಂತ ನಿಮ್ಗೇನು ಹೇಳಲ್ಲ, ಬರ್ಕೊಡಲ್ಲ, ಅದು ಅವನಿಷ್ಟ. ಅವನ ಅನುಕೂಲ ಬಂದಾಗ ಕಾರ್ಯಕರ್ತರ ಸಭೆ ಸೇರಿಸಿವಿ ಅಂತೇಳಿ ತಂದ ನಿರ್ಧಾರ ಅವನು ಹೇಳ್ತಾನೆ. ನಿಮ್ಮ ಮಾತು ಅವನು ಯಾವತ್ತಾದ್ರೂ ಕೇಳಿದಾನ? ನಿಮ್ಮನ್ನು ಯಾವುದಕ್ಕೂ ಲೆಕ್ಕನೂ ಕೂಡ ಇಟ್ಟಿಲ್ಲ ಅವನು.
ಸೊ ಹಾಗಾಗಿ ಕಾರ್ಯಕರ್ತರ ಎಚ್ಚರದಿಂದ ಹೇಳ್ತಾ ಇದ್ದೀನಿ ಕೇಳಿ, ಈ ರೀತಿ ದುಷ್ಕೃತ್ಯ ಮಾಡೋದನ್ನು ದಯಮಾಡಿ ತಪ್ಪಿಸಿ, ಒಬ್ಬರಿಗೆ ಬಾಳ್ ಕೇಳೋದನ್ನು ಒಬ್ರಿಗೆ ನೋವು ಕೊಡೋದನ್ನು ದಯಮಾಡಿ ತಪ್ಪಿಸಿ. ಇದರಿಂದ ಒಳ್ಳೇದಾಗುತ್ತಾ, ಇದರಿಂದ ಕೆಟ್ಟದ್ದಾಗುತ್ತಾ? ಆಲೋಚನೆ ಮಾಡೋ ವಿವೇಕ ನಿಮ್ಗಿಲ್ವಾ? ಆ ತಂದೆ ಕಳ್ಕೊಂಡು ಆ ವ್ಯಕ್ತಿ ಅಷ್ಟು ನೋವನ್ನು ಪಡ್ತಾ ಇದ್ದಾನಲ್ಲ, ಬೆಳೆನ ಕಳ್ಕೊಂಡು ಅಷ್ಟು ದುಃಖ ಆಕ್ರಂದನದಲ್ಲಿ ಸಿಕ್ಕಿದನಲ್ಲ, ನನ್ನ ಜೀವನಕ್ಕೆ ಬೆಲೆ ಇಲ್ಲ, ಭಯ ಇದೆ, ನನಗೆ ನನ್ನ ಪ್ರಾಣ ಬಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾನಲ್ಲ, ಇದ್ರ ಬಗ್ಗೆ ಕನಿಷ್ಠ ಸೌಜನ್ಯನೂ ನಿಮ್ಗಿಲ್ವಲ್ಲ? ಮೃಗಗಳಾಗಿದ್ದೀರ ನೀವು. ಯೋಚನೆ ಮಾಡಿ, ಇದು ಸ್ವಲ್ಪನೂ ಸರಿಯೋದಿಲ್ಲ. ನಾವೆಲ್ಲ ಶಾಂತಿ, ಸಾಮರಸ್ಯ, ಪ್ರೀತಿನ ಕಟ್ಕೊಳ್ಬೇಕು. ಕನಿಷ್ಠ ಮನುಷ್ಯರು ಕಂಡ್ರಿ ನಾವು, ಮನುಷ್ಯರನ್ನ ದ್ವೇಷ ಮಾಡೋಷ್ಟು ಮಟ್ಟಿಗೆ ಹೋಗ್ಬೇಕಾ ರಾಜಕಾರಣ? ಧಿಕ್ಕಾರ ಇರಲಿ ನಿಮ್ಮ ರಾಜಕಾರಣಕ್ಕೆ, ಧಿಕ್ಕಾರ ಇರಲಿ ನಿಮ್ಮ ಈ ಒಂದು ದುಷ್ಕೃತ್ಯಕ್ಕೆ.